Dear diploma students of civil branch, welcome to my YouTube ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಸರ್ವೇಯಿಂಗ್ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಸಿವಿಲ್ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ನಾನು ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಹೈಪ್ ಕೂಡ ಮಾಡಿ. ಈಗ ನಾನು ಈ ಪಾಸಿಂಗ್ ಪ್ಯಾಕೇಜಲ್ಲಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟ್ ಮಾಡೋದು 10 ಮಾರ್ಕ್ಸ್ ಕ್ವಶನ್, ನಂತರ 5 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿನೂ ಕೂಡ ನಾನು ಫಿಲ್ ದ ಬ್ಲ್ಯಾಂಕ್ಸ್ ಮತ್ತು MCQ ಸೊಲ್ಯೂಷನ್ ವಿತ್ ಲಾಜಿಕ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದಿಸ್. ಫಸ್ಟ್ ಆಫ್ ಆಲ್ ಈಗ ನಾವು ನೋಡ್ಬೋದು ಸೆಕ್ಷನ್ ಡಿ ಪಾರ್ಟ್ 2 ಅಲ್ಲಿ 10 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲಿ 10 ಮಾರ್ಕ್ಸ್ ಕ್ವಶನ್ ಈಗ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗಿರೋ ಫಸ್ಟ್ 10 ಮಾರ್ಕ್ಸ್ ಕ್ವಶನ್ ಟಾಪಿಕ್ ಯಾವುದಂದರೆ ಚೈನ್ ಸರ್ವೆ ಏರಿಯಾ ಕ್ಯಾಲ್ಕುಲೇಷನ್. ಚೈನ್ ಸರ್ವೆ ಏರಿಯಾ ಕ್ಯಾಲ್ಕುಲೇಷನ್ ಮೇಲೆ ಟೋಟಲ್ 3 ಕ್ವಶನ್ಸನ್ನು ರಿಪೀಟ್ ಆಗಿದ್ದಾವೆ. ಈಗ ಆಲ್ರೆಡಿ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಅದರಲ್ಲಿ ಚೈನ್ ಸರ್ವೆ ಈಸ್ ಕಂಡಕ್ಟೆಡ್ ಓವರ್ ದ ಫೀಲ್ಡ್ ವಿತ್ ದ ಫಾಲೋವಿಂಗ್ ಅಬ್ಸರ್ವೇಷನ್: ಕ್ಯಾಲ್ಕುಲೇಟ್ ದ ಏರಿಯಾ ಯೂಸಿಂಗ್ ಪರ್ಪೆಂಡಿಕ್ಯುಲರ್ ಆಫ್ಸೆಟ್, ಕ್ರಾಸ್ ಸ್ಟಾಫ್ ಸರ್ವೆ, ಬೇಸ್ ಲೈನ್ AB is equal to 100 ಅಂತ ನೀವು ಡಿಫ್ರೆಂಟ್ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ. ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಪ್ಲಾಟ್ ದಿ ಕ್ರಾಸ್ ಸ್ಟಾಫ್ ಸರ್ವೆ ಆಫ್ ಫೀಲ್ಡ್ ABCDF ಫ್ರಾಮ್ ದಿ ಫೀಲ್ಡ್ ಬುಕ್ ಮೆಜರ್ಮೆಂಟ್ ಗಿವನ್ ಇನ್ ದಿ ಫಿಗರ್. ಅಂದರೆ ಫಿಗರ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದರೆ ಚೈನ್ ಸರ್ವೆ ಏರಿಯಾ ಮೇಲೆ ಟೋಟಲ್ 10 ಮಾರ್ಕ್ಸ್ದು 3 ಕ್ವಶನ್ಸನ್ನು ಕೇಳಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟ್, ಅಂದರೆ ಇದು ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ಮತ್ತು ಕಂಪಾಸ್ ಆ್ಯಂಡ್ ಟ್ರಾವರ್ಸ್ ಆ್ಯಂಡ್ ಲೋಕಲ್ ಅಟ್ರಾಕ್ಷನ್ ಇದ್ರ ಮೇಲೆ ಟೋಟಲ್ 4 ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿ. ದಿಸ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್. ಡಿಸ್ಕ್ರೈಬ್ ದ ಸ್ಟೆಪ್ ಟು ಡಿಟೆಕ್ಟ್ ಆ್ಯಂಡ್ ಕರೆಕ್ಟ್ ದಿ ಲೋಕಲ್ ಅಟ್ರಾಕ್ಷನ್ ಇನ್ ಕಂಪಾಸ್ ಟ್ರಾವರ್ಸ್. ಮತ್ತು ಕ್ಲೋಸ್ಡ್ ಕಂಪಾಸ್ ಟ್ರಾವರ್ಸ್ ಗೇವ್ ದ ಫಾಲೋವಿಂಗ್ WCB ಬೇರಿಂಗ್ಸ್, ಡಿಟೆಕ್ಟ್ ದಿ ಕರೆಕ್ಟ್ ಫಾರ್ ದ ಲೋಕಲ್ ಅಟ್ರಾಕ್ಷನ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಕರೆಕ್ಟೆಡ್ ಬೇರಿಂಗ್ಸ್ ವಿತ್ ಡಿಫರೆಂಟ್ ಆ್ಯಂಗಲ್ಸನ್ನು ಕೊಟ್ಟಿರ್ತಾರೆ. ಟೋಟಲ್ ಇದನ್ನು 4 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ ಕಂಪಾಸ್ ಟ್ರಾವರ್ಸ್ ಆ್ಯಂಡ್ ಲೋಕಲ್ ಅಟ್ರಾಕ್ಷನ್ ಮೇಲೆ 4 ಕ್ವಶನ್ಸನ್ನು ಕೇಳಿದ್ದಾರೆ. ಅದಕ್ಕೆ ನೀವು ಇದನ್ನು ಪ್ರಿಪೇರ್ ಮಾಡಿದರೆ ಇದು ಡೆಫಿನೆಟ್ ಆಗಿ ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ದೆನ್ ಲೆವೆಲ್ ಕ್ಯಾಲ್ಕುಲೇಷನ್ ಮೇಲೆ ಟೋಟಲ್ 3 ಟೈಮ್ಸ್ ಕೇಳಿದ್ದಾರೆ ಕ್ವಶನ್ಸ್. ಲೆವೆಲ್ ಕ್ಯಾಲ್ಕುಲೇಷನ್ಸ್: ದ ಫಾಲೋವಿಂಗ್ ಕಾನ್ಸಿಕ್ಯೂಟಿವ್ ರೀಡಿಂಗ್ಸ್ ವರ್ ಟೇಕನ್ ವಿತ್ ಅ ಲೆವೆಲ್, ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಟ್ಯಾಬ್ಯುಲೇಟ್ ದ ರೀಡಿಂಗ್ ಯೂಸಿಂಗ್ ರೈಸ್ ಆ್ಯಂಡ್ ಫಾಲ್ ಮೆಥಡ್ ಆ್ಯಂಡ್ ಅಪ್ಲೈ ದಿ ನೆಸೆಸರಿ ಚೆಕ್ಸ್. ಲೆವೆಲ್ ಮತ್ತು ಡಂಪಿ ಲೆವೆಲ್ ಯೂಸ್ ಮಾಡಿ ಲೆವೆಲಿಂಗ್ ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಥರ ಟೋಟಲ್ 3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ದಿಸ್ ಈಸ್ ಫಾರ್ 10 ಮಾರ್ಕ್ಸ್. ಲೆವೆಲ್ ಕ್ಯಾಲ್ಕುಲೇಷನ್ ಆದ ನಂತರ ಕಾಂಟೂರ್ ಇಂಟರ್ಪೋಲೇಷನ್ ಮೇಲೆ ಟೋಟಲ್ 3 ಕ್ವಶನ್ಸನ್ನು ಕೇಳಿದ್ದಾರೆ. ಗಿವನ್ ದ ಸ್ಪಾಟ್ ಲೆವೆಲ್ ಫಾರ್ 4 ಗ್ರಿಡ್ ಪಾಯಿಂಟ್ಸ್ ಫಾರ್ಮಿಂಗ್ ಅ ಸ್ಕ್ವೇರ್ ಆಸ್ ಶೋನ್ ಬಿಲೋ. Interpolate the 100 meter contour line with the square using the arithmetic calculation method and draw the contour for RL 100 meter. ಇಲ್ಲೇ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿಫೈನ್ ಕಾಂಟೂರ್, ಡ್ರಾ ಹೈಪೋಥೆಟಿಕಲ್ ಕಾಂಟೂರ್ ವಿತ್ ಪ್ರಾಪರ್ ಸ್ಪೇಸಿಂಗ್ ಫಾರ್ ಸ್ಟೀಪ್, ಸ್ಲೋಪ್, ರಿಜ್, ವ್ಯಾಲಿ, ಪೌಂಡ್ ಆ್ಯಂಡ್ ಹಿಲಾಕ್. ಇವೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ. ದಿಸ್ ಈಸ್ ಫಾರ್ ಟೋಟಲ್ 10 ಮಾರ್ಕ್ಸಿಗೆ ಇದು ರಿಪೀಟ್ ಆಗಿದೆ. ಆಬ್ಸ್ಟೆಕಲ್ ಇನ್ ಚೈನ್ ಸರ್ವೆ ಇವು ಕ್ವಶನ್ಸು ಕೂಡ ಟೋಟಲ್ 2 ಟೈಮ್ಸ್ ಕೇಳಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈಗ ನೋಡಿ, ಸೆಕ್ಷನ್ ಡಿ ಪಾರ್ಟ್ 2 ಅಲ್ಲಿ ಟೋಟಲ್ ಇಲ್ಲಿ ಹಾರ್ಡ್ಲಿ ಒಂದು 5 ಟಾಪಿಕ್ಸ್ ಕೇಳಿದ್ದಾರೆ. ಇವೇ ಟಾಪಿಕ್ಸ್ ಮೇಲೆ ರಿಪೀಟ್ ಆಗೋ ಪಾಸಿಬಿಲಿಟಿ ಇದೆ. ಚೈನ್ ಸರ್ವೆ ಏರಿಯಾ ಕ್ಯಾಲ್ಕುಲೇಷನ್, ಕಂಪಾಸ್ ಟ್ರಾವರ್ಸ್ ಆ್ಯಂಡ್ ಲೋಕಲ್ ಅಟ್ರಾಕ್ಷನ್, ಲೆವೆಲ್ ಕ್ಯಾಲ್ಕುಲೇಷನ್, ಕಾಂಟೂರ್ ಇಂಟರ್ಪೋಲೇಷನ್, ಆಬ್ಸ್ಟೆಕಲ್ ಇನ್ ಚೈನ್ ಸರ್ವೆ, ಇದರ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ ಡಿ ಅಲ್ಲಿ ಪಾರ್ಟ್ 1 ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಫಸ್ಟ್ ಬೇರಿಂಗ್ ಆ್ಯಂಡ್ ಕನ್ವರ್ಷನ್ ಟೋಟಲ್ 3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ವಿತ್ ಡಿಫರೆಂಟ್ ವ್ಯಾಲ್ಯೂಸ್. ಕನ್ವರ್ಟ್ ದ ಫಾಲೋವಿಂಗ್ ಹೋಲ್ ಸರ್ಕಲ್ ಬೇರಿಂಗ್ ಇಂಟು ರೆಡ್ಯೂಸ್ಡ್ ಬೇರಿಂಗ್ ಆ್ಯಂಡ್ ವೈಸ್ ವರ್ಸಾ. ಟೋಟಲ್ ದಿಸ್ ಇಸ್ ರಿಪೀಟೆಡ್ 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಮತ್ತು ಲೆವೆಲಿಂಗ್ ಮೆಥಡ್ ಆ್ಯಂಡ್ ಪ್ರೊಸೀಜರ್, explain the procedure and pre-calculation in reciprocal leveling. Describe the procedure for fly leveling. Explain the method of reciprocal leveling. ಟೋಟಲ್ 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಮತ್ತು ಚೈನ್ ಸರ್ವೆ ಮೆಥಡ್ ಆ್ಯಂಡ್ ಆಬ್ಸ್ಟೆಕಲ್ ಮೇಲೇನೂ ಕೂಡ
ಟೋಟಲ್ 3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಮೆನ್ಷನ್ ದಿ ವೇರಿಯಸ್ ಆಬ್ಸ್ಟೆಕಲ್ ಇನ್ ಚೈನ್ ಆ್ಯಂಡ್ ಹೌ ಆರ್ ದೇ ಓವರ್ಕಮ್. ಈ ಥರ ಟೋಟಲ್ 3 ಕ್ವಶನ್ಸ್ ರಿಪೀಟ್ ಆಗಿದೆ. ಕಾಂಟೂರ್ ಆ್ಯಂಡ್ ಅಪ್ಲಿಕೇಶನ್ಸ್ ಮೇಲೆ ಡೈರೆಕ್ಟ್ ಕ್ವಶನ್, ಡಿಸ್ಕ್ರೈಬ್ ದಿ ಯೂಸಸ್ ಆಫ್ ಕಾಂಟೂರ್ ಇನ್ ರೂಟ್ ಲೊಕೇಶನ್ ವಿತ್ ನೀಡ್ ಸ್ಕೆಚ್, ಲಿಸ್ಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಂಟೂರ್, ಡಿಸ್ಕ್ರೈಬ್ ದ ಯೂಸ್ ಆಫ್ ಕಾಂಟೂರ್ ಮ್ಯಾಪ್ಸ್. ಟೋಟಲ್ ಇದು 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ಟೋಟಲ್ 3 ಟೈಮ್ಸ್ ರಿಪೀಟ್ ಆಗಿದೆ. ಇನ್ಸ್ಟ್ರೂಮೆಂಟ್ ಇದರಲ್ಲಿ ಡಂಪಿ ಲೆವೆಲ್ ಮತ್ತು ಕಂಪಾಸ್ ಈ ಬೇಸ್ ಮೇಲೆ ಟೋಟಲ್ 2 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ನೋಡಿ ಇವೇ ಟಾಪಿಕ್ಸ್ 1 by 1 ಇಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ. ಅದಕ್ಕೆ ನೀವು ಈ ಟಾಪಿಕ್ಸ್ನ ಏನು ಲಿಸ್ಟ್ ಮಾಡಿದ್ದೀನಿ ಇದು ನೀವು ಓದಿದರೆ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ಏನು 20 ಮಾರ್ಕ್ಸ್ ಏನು ಬರುತ್ತಲ್ಲ ಈ ಸೆಕ್ಷನಲ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಬೇರಿಂಗ್ ಆ್ಯಂಡ್ ಕನ್ವರ್ಷನ್ ಮೇಲೆ ಲೆವೆಲಿಂಗ್ ಮೆಥಡ್ ಆ್ಯಂಡ್ ಪ್ರೊಸೀಜರ್, ನಂತರ ಚೈನ್ ಸರ್ವೆ ಮೆಥಡ್ಸ್ ಆ್ಯಂಡ್ ಆಬ್ಸ್ಟಿಕಲ್ಸ್, ಕೌಂಟೂರ್ ಆ್ಯಂಡ್ ಅಪ್ಲಿಕೇಶನ್ಸ್, ಇನ್ಸ್ಟ್ರೂಮೆಂಟ್ ಅದರಲ್ಲಿ ಡಂಪಿ ಲೆವೆಲ್ ಆ್ಯಂಡ್ ಕಂಪಾಸ್. ಸೆಕ್ಷನ್ ಸಿ ಯಲ್ಲಿ ಸರ್ವೆ ಆ್ಯಂಡ್ ಪ್ರಿನ್ಸಿಪಲ್ ಮೆಥಡ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. 2 ಟೈಮ್ ರಿಪೀಟ್ ಆಗಿದೆ. 2 ಟೈಮ್ಸ್ ಇದು ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್ ಇನ್ ಸರ್ವೇಯಿಂಗ್. ಎಕ್ಸ್ಪ್ಲೇನ್ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ವಿತ್ ಎಕ್ಸಾಂಪಲ್. ರೇಂಜಿಂಗ್ ಮೇಲೆ 3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಎಕ್ಸ್ಪ್ಲೇನ್ ಡೈರೆಕ್ಟ್ ರೇಂಜಿಂಗ್, ಎಕ್ಸ್ಪ್ಲೇನ್ ಇಂಡೈರೆಕ್ಟ್ ರೇಂಜಿಂಗ್, ಎಕ್ಸ್ಪ್ಲೇನ್ ರೆಸಿಪ್ರೋಕಲ್ ರೇಂಜಿಂಗ್. ಟೋಟಲ್ 3 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಲೆವೆಲ್ ಕಾನ್ಸೆಪ್ಟ್ ಮೇಲೇನೂ ಕೂಡ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಎಕ್ಸ್ಪ್ಲೇನ್ ಡಿಫರೆನ್ಸ್ ಬಿಟ್ವೀನ್ HI ಮೆಥಡ್ ಆ್ಯಂಡ್ ರೈಸ್ ಆ್ಯಂಡ್ ಫಾಲ್ ಮೆಥಡ್. ದೆನ್ ಕೌಂಟೂರ್ ಮೇಲೆ 5 ಮಾರ್ಕ್ಸ್ 2 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. 5 ಮಾರ್ಕ್ಸದ್ದು 2 ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಎಕ್ಸ್ಪ್ಲೇನ್ ಇಂಟರ್ಪೋಲೇಷನ್ ಆಫ್ ಕಾಂಟ್ಯೂರ್, ಎಕ್ಸ್ಪ್ಲೇನ್ ಪ್ರೊಸೀಜರ್ ಟು ಇಂಟರ್ಪೋಲೇಟ್ ಕಾಂಟ್ಯೂರ್ ಬಿಟ್ವೀನ್ 2 ನೋನ್ ಪಾಯಿಂಟ್ಸ್. ನಂತರ ಸೆಕ್ಷನ್ ಬಿ ಯಲ್ಲಿ 2 ಮಾರ್ಕ್ಸಲ್ಲಿ ಡಿಫೈನ್ ಸರ್ವೆ ಆ್ಯಂಡ್ ಸ್ಟೇಟ್ ಟು ಇಟ್ಸ್ ಪ್ರೈಮರಿ ಆಬ್ಜೆಕ್ಟಿವ್, ವಾಟ್ ಈಸ್ ಪ್ರೈಮರಿ ಡಿವಿಷನ್ ಆ್ಯಂಡ್ ಸರ್ವೆ, ಮತ್ತು ಬೇರಿಂಗ್ ಆ್ಯಂಡ್ ಕಂಪಾಸ್ ಮೇಲೆ 3 ಟೈಮ್ಸ್ ಕ್ವಶನ್ಸ್ ರಿಪೀಟ್ ಆಗಿದೆ. 3 ಟೈಮ್ಸ್ ಕ್ವಶನ್ ರಿಪೀಟ್ ಆಗಿದೆ. ಡಿಸ್ಟಿಂಗ್ವಿಷ್ ಬಿಟ್ವೀನ್ ಟ್ರೂ ಆ್ಯಂಡ್ ಮ್ಯಾಗ್ನೆಟಿಕ್ ಬೇರಿಂಗ್, ಡಿಫರೆನ್ಷಿಯೇಟ್ ಬಿಟ್ವೀನ್ ಟ್ರೂ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್, ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಲೋಕಲ್ ಅಟ್ರಾಕ್ಷನ್ ಇನ್ ಸಿಂಪಲ್ ಟರ್ಮ್ಸ್. ನಂತರ ಲೆವೆಲಿಂಗ್ ಮೇಲೆ ಡಿಫೈನ್ ರೆಡ್ಯೂಸ್ಡ್ ಲೆವೆಲ್, ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ರೆಸಿಪ್ರೋಕಲ್ ಲೆವೆಲಿಂಗ್. ಈ ಥರ 2 ಮಾರ್ಕ್ಸದ್ದು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಸ್ಟೇಟ್ ಎನಿ ಯೂಸಸ್ ಆಫ್ ಕಾಂಟೂರ್ ಮ್ಯಾಪ್ಸ್, ಡಿಸ್ಕಸ್ ಎನಿ ಅಡ್ವಾಂಟೇಜಸ್ ಆಫ್ ಕಾಂಟೂರ್ ಮ್ಯಾಪ್ಸ್. ಅಂದರೆ ಸಮರಿ ನಾವು ನೋಡಿದರೆ ಚೈನ್ ಸರ್ವೆ ಕ್ಯಾಲ್ಕುಲೇಷನ್ ಮೇಲೆ ಮತ್ತು ಕಂಪಾಸ್ ಟ್ರಾವರ್ಸ್ ಆ್ಯಂಡ್ ಲೋಕಲ್ ಅಟ್ರಾಕ್ಷನ್, ಲೆವೆಲ್ ಕ್ಯಾಲ್ಕುಲೇಷನ್, ಕೌಂಟರ್ ಇಂಟರ್ಪೋಲೇಷನ್, ಆಬ್ಸ್ಟೆಕಲ್ ಇನ್ ಚೈನ್ ಸರ್ವೆ, ಇದರ ಮೇಲೆ ಸೆಕ್ಷನ್ ಡಿ ಯಲ್ಲಿ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಸೆಕ್ಷನ್ ಡಿ ಯಲ್ಲಿ ಅದೇ ರೀತಿ ಇವೆಲ್ಲ ಏನು ಟಾಪಿಕ್ಸ್ ಏನು ಕಾಣಿಸ್ತಾ ಇದ್ದಾವೆ ಈ ಎಲ್ಲ ಟಾಪಿಕ್ಸ್ ಮೇಲೆ ಕ್ವಶನ್ಸು ರಿಪೀಟ್ ಆಗಿದ್ದಾವೆ. ಈಗ ನೀವೇನು ಮಾಡಬೇಕಂದ್ರೆ ಏನು ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ ಎಸ್ಪೆಷಲಿ ಸೆಕ್ಷನ್ ಡಿ ಮತ್ತು ಸೆಕ್ಷನ್ ಸಿ, ನೀವು ಇದನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆದರೆ ನಿಮ್ಗೆ ಏನು ಹೆಲ್ಪ್ ಆಗುತ್ತಂದರೆ ಇವೇ ಕ್ವಶನ್ಸು ರಿಪೀಟ್ ಆಗೋ ಪಾಸಿಬಿಲಿಟಿ ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸು ಕೂಡ ನೀವು ಗೇನ್ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ಹಾಕಿ ಹೇಳಿ. ಮತ್ತು MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಫ್ ಇಟ್ ಈಸ್ ರಿಕ್ವೈರ್ಡ್, ನಿಮಗೆ ಇಫ್ ಇಟ್ ಈಸ್ ನೀಡೆಡ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಅಪ್ಲೋಡ್ ದಟ್ ವಿಡಿಯೋ ಆಲ್ಸೋ. ಥ್ಯಾಂಕ್ ಯು.